ಹೋರ ಅಂದ್ರೇನು? 12 ಭಾವಗಳು ಏನಿದೆ, ಭಾವಗಳು ಅಂದರೆ ಏನು ಬರ್ತಕ್ಕಂಥದ್ದು ಅಂತಂದರೆ ನೋಡಿ, ನಿಮ್ಗೆ 12 ರಾಶಿ ಗೊತ್ತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ ಹಾಗೂ ಮೀನ. ಇದು 12 ರಾಶಿಗಳು. ಈ 12 ಭಾವಗಳಂದ್ರೆ ಯಾವುದಾಗ, ಇದೇ 12 ಭಾವಗಳು ಯಾವಾಗ ಆಗುತ್ತೆ ಅಂದರೆ, ವ್ಯಕ್ತಿಯ ಲಗ್ನ ಯಾವ ಲಗ್ನದಲ್ಲಿರುತ್ತೋ ಅದು ಮೊದಲನೇ ಭಾವ, ಎರಡನೇದು ಬಂದು ಆ ಭಾವ, ಆ ಮೊದಲನೇ ಭಾವ ಬಂದು ಮೇಷ ಆಗಿದ್ರೂ ಇರಬಹುದು, ವೃಷಭ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಅಲ್ಲಿಂದ 12 ಭಾವಗಳನ್ನು ಅಂದರೆ ಮೊದಲನೆಯದು ತನುಭಾವ ಅಂತ ಹೇಳ್ತಾರೆ, ಅಂದರೆ ನಮ್ಮ ಶರೀರದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು. ಎರಡನೆಯದು ಧನಭಾವ ಅಂತ ಹೇಳ್ತಾರೆ, ಫ್ಯಾಮಿಲಿ ಹಾಗೂ ಹಣಕಾಸಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಎರಡನೇದು. ಮೂರನೇದು ಪರಾಕ್ರಮ ಭಾವ ಅಂತ, ನಾಲ್ಕನೇದು ಸುಖಭಾವ, ಐದನೇದು ಪುತ್ರಭಾವ, ಆರನೇದು ರಿಪುಭಾವ, ಏಳನೇದು ಕಳತ್ರಭಾವ, ಎಂಟನೇದು ಆಯುಷ್ಯ ಭಾವ, ಒಂಬತ್ತನೇದು ನವಮ ಭಾವ ಬಂದು ಭಾಗ್ಯದ ಒಂದು ಸ್ಥಾನವಾಗಿದೆ, 10ನೇದು ಬಂದು ಉದ್ಯೋಗಕ್ಕೆ, 11ನೇದು ಲಾಭ, 12ನೇದು ವ್ಯಯ. ಹೀಗೆ ಆ 12 ಭಾವಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದೇ ಹೋರಾಶಾಸ್ತ್ರ.